ಸರ್ಕಾರ ರೈತರಿಂದ ರಾಗಿ ಖರೀದಿಸಲು ತಾಲೂಕಿನ ವ್ಯಾಪ್ತಿಗಳಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆದಿದೆ. ಆದರೆ ಮಧ್ಯವರ್ತಿಗಳ ಮತ್ತು ವರ್ತಕರ ಹಾವಳಿ ಹಾಗೂ ಅಧಿಕಾರಿಗಳ ಹಣಕ್ಕಾಗಿ ಪೀಡಿಸುವ ಬಂಡತನದಿಂದ ರೈತರು ಪರತಪ್ಪಿಸುತ್ತಿದ್ದಾರೆ. ಲಂಚಕೋರ ಅಧಿಕಾರಿಗಳು ವರ್ತಕರ ಜೊತೆ ಶಾಮೀಲಾಗಿ ಅವರು ತರುವ ರಾಗಿಯನ್ನು ನೇರವಾಗಿ ಖರೀದಿ ಕೇಂದ್ರಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ರೈತರಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಹಲವಾರು ರೈತರು ಆರೋಪ ಮಾಡಿದ್ದಾರೆ. ಆಮೇಲೆ ನಮ್ಗೆ 32 ಟೋಕನ್ ನನಗೆ ಕೊಟ್ಟರು. ಏನ್ ಮೇಡಮ್ 18 ಗಾಡಿ 32 ಟೋಕನ್ ಕೊಟ್ಟಿದ್ದೀರಾ ಅಂದಿದ್ಕೆ ಅವ್ರು ಹೇಳಿದ್ರು ನಿನ್ಗೇನಪ್ಪ ಅನ್ಲೋಡ್ ಮಾಡ್ಬೇಕು ಅಂದ್ರು. ಬೆಳಿಗ್ಗೆ ಕೇಳಿದ್ರೆ ನಂದು 1ನೇ ನಂಬರ್ 2ನೇ ನಂಬರ್ ಅಂದ್ಬಿಟ್ಟು 12 ಗಾಡಿ ಬಂದು ಅವ್ರದ್ದಾದ್ಮೇಲೆ ನಮ್ಮ 3ನೇ ದಿವಸ ನಮ್ದು ಅನ್ಲೋಡ್ ಮಾಡಿಸಿದ್ರು. ಕೇಳ್ದೋ ನಿನ್ಗೆ ಯಾಕದು ಅಂದ್ಬಿಟ್ಟು ನಾವು 2 ದಿನ ರಿಜೆಕ್ಟ್ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಸೈಡ್ಗೆ ಹಾಕ್ತವಪ್ಪ ನಮ್ಮ ಮುಂದೆ ಬಂದು ಸೈಡ್ಗೆ ಹಾಕ್ಬಿಟ್ಟು 9 ಗಂಟೆಗೆ ಅನ್ಲೋಡ್ ಮಾಡ್ಕೊಂಡ್ರೆ ಅವ್ರದ್ದು ಪಾರ್ಟಿ ಬಂದು ಇದು ಮಾಡಿದಾಗ ಸರಿ ಆಯಿತು ಅಂದ್ರೆ ನಾವು ಹೊಂಟೋದು. ಇದು ಮಾಡೋದೇನೋ ಬರೀ 75 ರೂಪಾಯಿ ಒಂದು ಕ್ವಿಂಟಾಲ್ಗೆ 70 ರೂಪಾಯಿ ಇಸ್ಕೊತಾರೆ. ಅವ್ರು ಇಸ್ಕೊಳ್ಳಲ್ಲ, ನೇರವಾಗಿ ಇಸ್ಕೊಳ್ಳಲ್ಲ. ಬರ್ತಾರೆ ಗಾಡಿ ಸೈಡ್ಗೆ ಹಾಕ್ತಾರೆ, 9 ರಿಂದ 10 ಗಂಟೆ ಮೇಲೆ ಅನ್ಲೋಡ್ ಮಾಡಿಸ್ಕೊತಾರೆ. ಹೌದು ಸರ್, ನಮ್ದು ಈಗ ನೋಡಿ 3 ದಿವಸ ಆಗ ನಿಂತೆ ಈಗ ಕೇಳ್ತಾರೆ ಡೇಟ್ ಇಲ್ಲ ಕಣಪ್ಪ ನಿಂದು ಅಂತಾರೆ. ನಮ್ಮ 5ನೇ ತಿಂಗಳದ್ದು ಬಿಲ್ ಆಗೈತೆ, ನಮ್ದು ಈ ತಿಂಗಳದ್ದು ಬಿಲ್ ಆಗಿಲ್ಲ. ನಂದು 5ನೇ ತಾರೀಕು ಅದು ಇನ್ನೂ ಬಿಲ್ ಆಗಿಲ್ಲ. 5ನೇ ತಿಂಗಳು 4ನೇ ತಾರೀಕು ಬಿಲ್ ಆಗೈತೆ. ಅವರೇ ಸರ್ ಚೆಕ್ ಮಾಡೋರು ಮೇಡಮ್ ಇಬ್ಬರೇ. ಮೇಡಮ್ ನೇರವಾಗಿ ದುಡ್ಡು ಇಸ್ಕೊಳ್ಳಲ್ಲ, ಬ್ರೋಕರ್ ಕಡೆಯಿಂದ ದುಡ್ಡು ಇಸ್ಕೊತಾರೆ. ರಾಗಿ ಖರೀದಿ ಕೇಂದ್ರದಲ್ಲಿ ಲಂಚಾವತಾರ ಮುಗಿಲು ಮುಟ್ಟಿದ್ದು ಶನಿವಾರ ಯೋಗೇಶ್ ಎಂಬ ರಾಗಿ ಗೈಡರ್ ರೈತನ ರಾಗಿ ತೆಗೆದುಕೊಳ್ಳಲು ಹಣ ಪಡೆದಿರುವುದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ರಾಗಿ ಖರೀದಿ ಕೇಂದ್ರದ ಅಕ್ರಮದ ಜನ್ಮಜಾಲಾಡಿದೆ. ರಾಗಿ ಖರೀದಿ ಕೇಂದ್ರದಲ್ಲಿ ಹಣವನ್ನು ಒಡೆಯುವ ದಂಧೆಯನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಎಂದು ರೈತರ ಆರೋಪವಾಗಿದೆ. ಪ್ರತಿ ಕ್ವಿಂಟಾಲಿಗೆ ರಾಗಿ ಚೀಲಕ್ಕೆ 1.5 kg ಹೆಚ್ಚುವರಿಯಾಗಿ ರಾಗಿಯನ್ನು ನೀಡಬೇಕು ಮತ್ತು 15 ರೂಪಾಯಿ ಹಣವನ್ನು ವಸೂಲಿ ಮಾಡುವುದು ದಿನನಿತ್ಯ ದಂಧೆಯಾಗಿದೆ. ವರ್ತಕರ ರಾಗಿಗಳನ್ನು ನೇರವಾಗಿ ತೆಗೆದುಕೊಳ್ಳುವುದು ಈ ರಾಗಿ ಖರೀದಿ ಕೇಂದ್ರದಲ್ಲಿ ಸಾಮಾನ್ಯವಾಗಿದೆ ಎಂದು ರೈತರ ಆರೋಪವಾಗಿದೆ. ಗಾಡಿ ನಿಲ್ಲಿಸಿದೆ, ಟೋಕನ್ ಕೊಡ್ತಾ ಇದ್ರು. ಟೋಕನ್ ಕೊಡ್ಬೇಕಾದ್ರೆ ಕೇಳಿದೆ 17 ಗಾಡಿ ಇವೆ ಮೇಡಮ್ ಅವರೇ, 17 ಟೋಕನ್ ನಾನು ಕೊಡಿ ಹಿಂದೆ. ಇಲ್ಲ ನಾನು ಮೊದಲೇ ಕೊಟ್ಬಿಟ್ಟಿದ್ದೀನಿ ಅಂದರು. ಎಲ್ಲಿ ಕೊಟ್ಟಿದ್ದೀರಿ ಗಾಡಿ ಇಲ್ಲಿ ನಿಂತವೆ ಅಂತ ಕೇಳಿದೆ. 32 ಕೊಟ್ಟರು, ಈಸ್ಕೊಂಡೆ. ಗಾಡಿ ಇಲ್ಲೇ ಇಸ್ಕೊಂಡು ನಿಂತಿದ್ದೆ. ವರ್ತಕರು 11 ಗಂಟೆಗೆ ಬಂದರು, ಸಲೀಸಾಗಿ ಡೋರ್ ಕೊಡಿದ್ರು. 11 ಗಂಟೆಗೆ ಬಂದರು. ಬೆಳಿಗ್ಗೆ 6 ಗಂಟೆಗೆ 9:30ಗೆ ಅವ್ರದ್ದೇ ಅನ್ಲೋಡ್ ಆಗಿದ್ದು. ರಾತ್ರಿ 11 ಗಂಟೆಗೆ ಬಂದಿದ್ದು ಅನ್ಲೋಡ್ ಆಯಿತು. 8 ಗಂಟೆಗೆ ಬಂದಿದ್ದು 3 ದಿನ ಆದ್ಮೇಲೆ ಅನ್ಲೋಡ್ ಮಾಡ್ಕೊಂಡ್ರು ಮೇಡಮ್ನವರು. ಒಂದು ಕ್ವಿಂಟಾಲ್ಗೆ 75 ರೂಪಾಯಿ ಅವ್ರು ಕೊಡ್ತಾರೆ, ನಾವು 15 ರೂಪಾಯಿ ಕೊಟ್ಟಿದ್ದೀವಿ. ತಮ್ಮ ಹೆಸರು? ಲಕ್ಷ್ಮಣ ಅಂತ, ಆಲ್ತಿ. ವಾಸ್ತವಾಂಶ ಏನೆಂದರೆ ಕೃಷಿ ಇಲಾಖೆಯ ಮೂಲಕ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ರಾಗಿ ಬೆಳೆದಿರುವ ರೈತರ ಮಾಹಿತಿಯನ್ನು ಕೃಷಿ ಇಲಾಖೆ ವತಿಯಿಂದ ಪಡೆಯಬೇಕು. ವರ್ತಕರ ರಾಗಿ ಖರೀದಿ ದಂಧೆಯ ಅಸಲಿ ಬಂಡವಾಳ ಈಚೆಗೆ ಬರಬೇಕು ಮತ್ತು ಸಮಗ್ರ ತನಿಖೆ ಮೂಲಕ ಅಧಿಕಾರಿಗಳನ್ನು ಶಿಕ್ಷಿಸಬೇಕೆಂದು ರೈತರು ಆಶಿಸಿದ್ದಾರೆ. 51 300 ತುಂಬ ಬಂದಿದೆ, ಇನ್ನೇನು 500 ಗ್ರಾಮ್ ನಾವು ಬಿಟ್ಬಿಟ್ಟು ಹೊಂಟದೆ ಸರ್. ಆಯ್ತು ಅಂದ್ಬಿಟ್ಟು ಏನು ಇಲ್ಲ ಸರ್, ಮೋಸನೆ. ನಾನೇ ತೋರಿಸ್ತೆ ಸರ್, ತೋರಿಸಿದ್ಕಮ್ಮ ನೀನ್ ಏನ್ ಮಾಡ್ತಿ ಮಾಡ್ಕೊ, ಸಸ್ಪೆಂಡ್ ಆಯ್ತು ಹಿಂಗಾದ್ರಿಂದ ಏನ್ ಮಾಡ್ತಿ ಮಾಡ್ಕೊ ಅಂದ್ಬಿಟ್ಟು ಹೊಂಟವ್ರು. ಚೀಲದಲ್ಲಿ ಸೊಸೈಟಿ ಅಕ್ಕಿನೇ ಇತ್ತು ರಾಗಿ, ಹಿಡ್ಕೊಂಬಂದ್ ಕೈಗೆ ತೋರಿಸ್ತೆ. ಚೀಲ ಹೊಲಿತಾ ಇದ್ರು, ಚೀಲ ಹೆಂಗ್ ಹೊಲಿತಾ ಇದ್ರು ಅಂತ ಕೇಳಿದ್ಕ ಅಮ್ಮ ಹೇಳಿದ್ರು ನೀನೇನ್ ಮಾಡ್ತಿ ಮಾಡ್ಕೊ ಹೋಗು ಅಂದ್ರು. ಅದೇ ಮಾತು ಅವ್ನು ಹೇಳ್ದ, ನೀನು ಸಸ್ಪೆಂಡ್ ಆಗೇ ಐತಿ ಅಂತ. ಆಯ್ತು ಹೋಗು, ನಾನು ಬರೋದು ನನಗೆ ಗೊತ್ತು ಅಂದ್ಲು. ಸರಿ ಆಯ್ತು ಅಂದ್ಬಿಟ್ಟು ಹೊಂಟೋದು. ಇಲ್ಲಿಗೆ ಬರ್ತದೆ ರಾಜು ಅಂದ್ಬಿಟ್ಟು ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.